ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಭಾಗ್ಯ ವ್ಲಾಗ್ಸ್. ನಾನಿವತ್ತು ಬ್ಯಾಳಿ ಹೋಳ್ಗೆ ಮಾಡಿ ತೋರ್ಸಾಕತ್ತೇನೆ ರೀ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಕಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡಿರಿ. ಅದರ ಜೋಡಿ ನಾನಿಲ್ಲಿ ಸೀಕರ್ಣಿ ಮಾಡ್ಕೊಂಡೇನಿ ರೀ. ಬರ್ರಿ ನೋಡೋಣ. ಮೊದಲು ನಾ ಇಲ್ಲಿ ಒಂದು ಕುಕ್ಕರ್ ತೊಗೊಂಡೇನಿ ರೀ. ಅದಕ್ಕೆ 1 ಗ್ಲಾಸ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಳಕತ್ತೇನೆ ರೀ. ಅವನ್ನ ಒಂದು 2-3 ಬಾರಿ ಆದರೂ ಚಲೋತ್ತಂಗೆ ವಾಶ್ ಮಾಡ್ಕೊಂಬರೋಣ ರೀ. ನೀವು ಮ್ಯಾಂಗೋ ಸೀಸನ್ ಹೋಗಿತ್ತ ಮುಂಚೆನ ಟ್ರೈ ಮಾಡಿರಿ. ಮಾವಿನ ಹಣ್ಣಿನ ಸೀಕರ್ಣಿ ಮತ್ತು ಬ್ಯಾಳಿ ಹೋಳ್ಗೆ ರೀ, ಮಸ್ತ್ ಕಾಂಬಿನೇಷನ್ ರೀ. ಇವಾಗ ನಾನಿಲ್ಲಿ 3.5 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳಕತ್ತೇನೆ ರೀ. 1 ಗ್ಲಾಸ್ ಕಡಲೆಬೇಳೆಗೆ 3.5 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡೇನಿ ರೀ. ಮತ್ತಿಲ್ಲಿ ಒಂದು ಚಿಟಿಕೆ ಅರಿಶಿನ, ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ 4 ವಿಸಿಲ ಕೂಗಿಸ್ಕೊತೀನಿ ರೀ. ನಾನಿಲ್ಲಿ ಜಾಸ್ತಿ ನೀರು ಹಾಕ್ಕೊಂಡೇನಿ ರೀ, ಯಾಕಂದ್ರೆ ನಾನು ಕಟ್ ತಗೊಳಕದೇನಿ ರೀ. ಕಟ್ ತಗೊಂಡು ಸಾರು ಮಾಡ್ತೀನಿ ರೀ. ಅದಕ್ಕಾಗಿ ಈಗ ಕನಕ ಹೆಂಗೆ ಮಾಡ್ಕೊಂಡು ನೋಡೋಣ ಬರ್ರಿ. ಫಸ್ಟ್ ನಾನಿಲ್ಲಿ 2 ಬೌಲ್ ಆಗುವಷ್ಟು ಹಿಟ್ಟು ತೊಗೊಂಡೇನಿ ರೀ. 1 ಗ್ಲಾಸ್ ಕಡಲೆಬೇಳೆಗೆ 2 ಬೌಲ್ ಆಗುವಷ್ಟು ಹಿಟ್ಟು ಕರೆಕ್ಟ್ ಆಗ್ತೈತೆ ರೀ. ನಾನಿಲ್ಲಿ ಚಿರೋಟಿ ರವೆ ಹಾಕ್ಕೊಂಡೇನಿ ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ಎಲ್ಲನೂ ಸೇರಿಸಿ ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದನ್ನೊಂದು ಸ್ವಲ್ಪ ತೆಳ್ಳಗನ್ನ ಹಿಟ್ಟು ಕಳಿಸ್ಕೋಬೇಕು ರೀ. ಫಸ್ಟ್ ಭಾಳ ತೆಳ್ಳಗನೂ ಕಳಿಸ್ಕೊಳಕ್ಕೆ ಹೋಗಬೇಡ್ರಿ. ಅಷ್ಟು ನಾರ್ಮಲ್ಲ ಪುರಿ ಹಿಟ್ಟಿಗೆ ಅದು ಕಳಿಸ್ತೇವಲ್ಲ ಆ ಥರ ಹಿಟ್ಟು ಕಳಿಸ್ಕೋರಿ. ಯಾಕಂದ್ರೆ ಅದು ನೆನೆದ ಮತ್ತು ಗಟ್ಟಿ ಆಗ್ತೈತೆ ರೀ. 1 ತಾಸಾದರೂ ನಾವು ಇದನ್ನ ನೆನೆಯೋಕೆ ಇಟ್ಕೋಬೇಕು ರೀ. ಯಾಕಂದ್ರೆ ರವೆ ಹಾಕ್ಕೊಂಡಿರ್ತವಲ್ಲ ರೀ, ಅದು ನೆನೆದ ನಂತರ ಗಟ್ಟಿ ಆಗ್ತೈತೆ ರೀ. ಇನ್ನು 1 ತಾಸು ನೆನೆಯೋಕೆ ಇಟ್ಕೊಳ್ಳೋಣ ರೀ. ಇವಾಗ ಬ್ಯಾಳಿ ಕುದ್ದಾವೆಲ್ಲ ನೋಡೋಣ ಬರ್ರಿ. ನೋಡ್ರಿ, ಇಲ್ಲಿ ಬ್ಯಾಳೆನೂ ಕುದ್ದಾವ್ರಿ. ಈ ಥರ ಸ್ಮ್ಯಾಶ್ ಮಾಡ್ರೆ ಕೈಲೇ ಸ್ಮ್ಯಾಶ್ ಆಗ್ಬೇಕ್ರಿ ಅವ. ಇವಾಗ ನಾನು ಒಂದು ಪಾತ್ರೆ ತೊಗೊಂಡೇನಿ ರೀ. ಅದನ್ನ ಕಟ್ಟ ಏನು ಇರ್ತೈತಲ್ಲ ರೀ, ಅದನ್ನ ಸೋಸ್ಕೊಂಡು ಬ್ಯಾಳೆ ಅಟ್ಟ ಸಪ್ರೇಟ್ ಮಾಡ್ಕೊಳ್ಳೋಣ ರೀ. 1-2 ನಿಮಿಷ ಹಿಂಗೆ ಬಿಟ್ಟಿನಿ ರೀ. ನಾನು ಎಲ್ಲ ನೀರು ತಳಗ ಚಲೋತ್ತಂಗೆ ಸೋಸ್ಕೊಂಡೈತ್ರಿ. 1 ನೀಸು ನೀರು ಇರಬಾರ್ದು ರೀ. ಇವಾಗ ಹೂನ್ಗ ಮಾಡ್ಕೊಳಕ್ಕೆ ನಾನು ಒಂದು ಬಾಳ್ಗೆ ತೊಗೊಂಡೇನಿ ರೀ. ಅದ್ರೊಳಗೆ ಇವನ್ನ ಬ್ಯಾಳಿ ಎಲ್ಲ ಕುದಿಸ್ಕೊಂಡಿದ್ದು ಹಾಕ್ಕೊಂಡೇನಿ ರೀ. ಇವಾಗ ಒಂದು ಸ್ವಲ್ಪ ಬಿಸಿ ಇರ್ತಾನ ಇವನ್ನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ರೀ. ಯಾಕಂದ್ರೆ ಆಮೇಲೆ ನಾವು ಹೂರಣ ಮಸೂತ್ನಾಗ ಈಸಿ ಆಗ್ತೈತೆ ರೀ. ಅದಕ್ಕಾಗಿ ಈ ಥರ ಇವಾಗ ಮುಂಚೆನ ಸ್ಮ್ಯಾಶ್ ಮಾಡ್ಕೋಬೇಕು ರೀ. ನಾ ಏನು 1 ಗ್ಲಾಸ್ ಬ್ಯಾಳಿ ತೊಗೊಂಡಿನ್ರಲ್ಲ, ಅದು ಸೇಮ 1 ಗ್ಲಾಸ್ ಆಗುವಷ್ಟನ ಅದು ಅಳ್ತಿನ ರೀ. ಬೆಲ್ಲ ತೊಗೊಂಡೇನಿ ರೀ. ಬೆಲ್ಲನೂ ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ಗ್ಯಾಸ್ ಮ್ಯಾಗ ಇಟ್ಕೊಳ್ಳೋಣ ಬರ್ರಿ. ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೊತ ಇಟ್ಕೊಂಡೇನಿ ರೀ. ಇದನ್ನು ಸ್ವಲ್ಪ 1-2 ನಿಮಿಷ ಅದು ಬಿಟ್ಟು ಕೈ ಆಡ್ಸ್ಕೊತ ಇರ್ಬೇಕು ರೀ. ನೋಡ್ರಿ, ಇವಾಗ ಬೆಲ್ಲ ಕರಗಾಕತ್ತೈತೆ ರೀ. ಬೆಲ್ಲ ಕರ್ಗಾಕತ್ರ ತೆಳಗೆ ಹಾಕ್ಕೊತ ಹೋಗ್ತೈತೆ ರೀ. ಆಮೇಲೆ ತಾವ ಗಟ್ಟಿಯಾಗಿ ಬರ್ತೈತೆ ರೀ. ಇವಾಗ ನಾನಿಲ್ಲಿ ಏಲಕ್ಕಿ ಮತ್ತು ಲವಂಗ ಚಲೋತ್ತಂಗೆ ಕುಟ್ಟಿ ಹಾಕ್ಕೊಳಕತ್ತೇನಿ ರೀ. ನೀವು ಬೇಕಾದರೆ ಏಲಕ್ಕಿ ಎಷ್ಟು ಹಾಕೋಬೋದು ರೀ. ನಾನಿಲ್ಲಿ ಜಾಜಿಕಾಯನ್ನು ಹಾಕ್ಕೊಂಡೇನಿ ರೀ ಒಂದು ಸ್ವಲ್ಪ ಫ್ಲೇವರಿಗೆ. ಇದನ್ನು ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೀವು ಹಂಗೆ ಕಂಟಿನ್ಯೂ ತಿರುವುದೇನು ಅವಶ್ಯಕತೆ ಇರೋಲ್ಲ ರೀ. ನಡಕ್ಕೆ 1-2 ನಿಮಿಷ ಬಿಟ್ಟು ತಿರುಗ್ಕೋಬೇಕು ರೀ. ಯಾಕಂದ್ರೆ ತಳ ಹಿಡ್ಕೋಬಾರ್ದಲ್ಲ ರೀ. ಇದನ್ನು ನಾವು ಲೋ ಫ್ಲೇಮ್ದಾಗ ಇಟ್ಕೊಂಡು ಮಾಡ್ಕೋಬೇಕು ರೀ. ಒಂದು ಸ್ವಲ್ಪ ಟೈಮ್ ಹಿಡಿತೈತಿ, ಆದರೂ ಲೋ ಫ್ಲೇಮ್ದಾಗ ಇಟ್ಕೊಂಡು ಮಾಡ್ಬೇಕು ರೀ. ಹೈ ಫ್ಲೇಮ್ ಇಟ್ಕೊಂಡ್ರೆ ಜಲ್ದಿ ತಲೆ ಹಿಡ್ಕೊತೈತೆ ರೀ. ನೋಡ್ರಿ, ಇವಾಗ ಗಟ್ಟಿ ಹಾಕ್ಕೊತ ಬರಾಕೈತೆ ರೀ. ಹಿಂಗೆ ನಾವು ಕಂಟಿನ್ಯೂ ಮಾಡ್ಕೊತ ಇರ್ಬೇಕು ರೀ. ನೀವು ಬೇಕಾದ್ರೆ ಜಾಸ್ತಿ ಬೆಲ್ಲನೂ ಹಾಕ್ಕೋಬೋದು ರೀ. ಇದು ಹೂರ್ಣ ಏನಾರೇ ತೆಳ್ಳಗೆ ಆಗ್ತೈತೆ ಅಂತೇಳಿ ಕಡಿಮೆ ಬೆಲ್ಲ ಅದು ಏನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಕುದ್ದು ತಾವ ಗಟ್ಟಿ ಹಾಕ್ಕೊತ ಬರ್ತೈತೆ ರೀ. ನೋಡಿ, ಇವಾಗ ರೆಡಿ ಆಗೈತೆ ರೀ. ನಾ ಒಂದು ಬೋಗೊಣ್ಣಿ ತೊಗೊಂಡೇನಿ ರೀ. ಅದಕ್ಕೆ ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊಳಕತ್ತೇನಿ ರೀ. ನೀವು ಬೇಕಾದ್ರೆ ಮಿಕ್ಸಿ ಜಾರ್ದಾಗೂ ಮಾಡ್ಕೋಬೋದು ರೀ. ಈ ಥರ ಮಾಡ್ಕೋದ್ರಿಂದ ಹೂರಣ ಚಲೋ ಬರ್ತೈತೆ ರೀ. ನೀವು ಹಿಂಗೂ ಟ್ರೈ ಮಾಡಿರಿ, ಹಂಗೂ ಟ್ರೈ ಮಾಡಿರಿ. ನಿಮ್ದು ಮಿಕ್ಸಿ ಜಾರ್ ಚಲೋ ಇತ್ತಂದ್ರೆ ಅದ್ರೊಳಗೆ ಮಿಕ್ಸಿ ಜಾರ್ದಾಗ ಮಾಡ್ಕೋರಿ. ನೋಡ್ರಿ, ಇಲ್ಲಿ ನಾನು ಬಿಸಿ ಇರ್ತಾನ ಹೂನ್ಗ ಏನು ನಾವು ಬಿಸಿ ಇದನ್ನು ಮಾಡ್ಕೊಂಡಿರ್ತೇವಲ್ಲ ಅದ ಕೂಡಲೇ ನಾನು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ರೀ. ಆರಿತಂದ್ರೆ ಈಗೇನು ಲಾಸ್ಟ್ ಚಟ್ ಬಂದೈತ್ರಲ್ಲ ಅದು ಜಾಸ್ತಿ ಬರೋ ಸಾಧ್ಯತೆ ಇರ್ತೈತೆ ರೀ. ಅದಕ್ಕಾಗಿ ಜಲ್ದಿನ ನಾವು ಬಿಸಿ ಇರ್ತಾನ ಈ ಥರ ಮಾಡ್ಕೋಬೇಕು ರೀ. ನೋಡಿರಿ, ಹೂರಣ ಎಷ್ಟು ಚಂದ ಬಂದೈತೆ ರೀ. ಇವಾಗ ಸೈಡಿಗೆ ತಕ್ಕಿಟ್ಕೊಳ್ಳೋಣ ರೀ.
ನಾನಿಲ್ಲಿ ಫಸ್ಟ್ ಎಣ್ಣೆ ಹಚ್ಚಿ ಮಾಡ್ಕೊಂಡು ತೋರ್ಸಾಕತ್ತೇನೆ ರೀ, ಮತ್ತು ಹಿಟ್ಟಿಂದನೂ ತೋರ್ಸೇನಿ ರೀ. ಮುಂದಿನ ವೀಡಿಯೋದಾಗ ಐತ್ರಿ ಅದು. ಇವಾಗ ಕನಕನು ನೆನೆದೈತ್ರಿ, ಅದನ್ನೂ ಸ್ವಲ್ಪ ಚಲೋತ್ತಂಗೆ ನಾದ್ಕೊಳ್ಳೋಣ್ರಿ. ಇವಾಗ ಒಂದು ಉಳ್ಳಿ ತೊಗೊಂಡೇನಿ ರೀ. ಈ ಥರ ನೀವು ಉಳ್ಳಿ ಇದನ್ನು ಮಾಡ್ಕೊಂಡ್ರಂದ್ರೆ ರೀ ತುಂಬ್ಕೊಳಕ್ಕೆ ಭಾರಿ ಈಸಿ ಆಗ್ತೈತೆ ರೀ. ನಾನು ಇದೇ ಥರನ ಮಾಡ್ಕೊತೇನೆ ರೀ. ಇದು ಫಸ್ಟ್ ಟೈಮ್ ಯಾರು ಟ್ರೈ ಮಾಡ್ತಿರ್ತಾರಲ್ಲ ಅವ್ರಿಗೆ ಈಸಿ ಐತ್ರಿ ಉಳ್ಳಿ ತುಂಬೋದು. ನೋಡಿರಿ ಈ ಥರ ತುಂಬ್ಕೋಬೇಕು. ದಂಡಿ ಎಲ್ಲ ತೆಳಗೆ ಮಾಡ್ಕೊಂಡು ನಡಕಷ್ಟ ದಿಪ್ಪಿಟ್ಕೋಬೇಕ್ರಿ, ಅಂದ್ರೆ ಉಳ್ಳಿ ಕರೆಕ್ಟಾಗಿ ತುಂಬ್ತೈತ್ರಿ. ನೋಡಿರಿ ಇಲ್ಲಿ ನೀವು ಇದನ್ನು ಎಷ್ಟು ತೆಳಗೆ ಬೇಕಾದರೂ ಲಟ್ಟಿಸ್ಕೋಬೋದು ರೀ. ನಾನು ಫಸ್ಟ್ ತೆಳಗಡೆ ಅಷ್ಟು ಎಣ್ಣೆ ಹಚ್ಕೊಂಡು ಆಮೇಲೆ ಮೇಲ್ಗಡೆ ನಾನು ಚಲೋತ್ತಂಗೆ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳಕತ್ತೇನೆ ರೀ. ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೋಬೋದು ರೀ, ಏನೂ ಪ್ರಾಬ್ಲಮ್ ಇಲ್ಲ, ಹರಿಯೋದಿಲ್ಲ ರೀ, ಏನೂ ಆಗೋದಿಲ್ಲ ರೀ. ಮತ್ತು ನಾನಿಲ್ಲಿ ಗೋಧಿ ಹಿಟ್ಟು ಯೂಸ್ ಮಾಡೇನಿ ರೀ, ಮೈದಾ ಯೂಸ್ ಮಾಡಿಲ್ಲ. ನೀವು ಬೇಕಾದ್ರೆ ಮೈದಾನೂ ಯೂಸ್ ಮಾಡ್ಕೋಬೋದು ರೀ. ನಾನಿಲ್ಲಿ ಗೋಧಿನ ಯೂಸ್ ಮಾಡ್ತೀನಿ ರೀ, ಯಾವುದೋ ಹೋಳ್ಗೆ ಮಾಡ್ರೂ ರೀ ಗೋಧಿ ಹಿಟ್ಟನ ರೀ. ನೋಡಿರಿ ಇಲ್ಲಿ ಈ ಥರ ತೆವಿ ಮ್ಯಾಗ ಬಿಟ್ಕೋಬೇಕು ರೀ. ಎಷ್ಟು ಈಸಿ ಐತ್ರಿ, ತಗಡ್ ಮ್ಯಾಗ ಮಾಡಿರಂತಿ ಭಾರಿ ಈಸಿ ರೀ. ನೀವು ಬೇಕಾದ್ರೆ ತಗಡಿಲ್ಲ ಅಂದ್ರೆ ಬಟ್ರ್ ಪೇಪರ್ ಮ್ಯಾಗೂ ಮಾಡ್ಕೋಬೋದು ರೀ. ನಾನು ಇದು ಲಾಸ್ಟ್ ವೀಡಿಯೋದಾಗೂ ಹಿಟ್ಟು ಹಚ್ಚಿ ಮಾಡಿ ತೋರ್ಸೇನಿ ರೀ, ನೋಡ್ಬೋದು ರೀ. ನೀವು ಕೊನೆವರೆಗೂ ನೋಡಿರಿ, ವೀಡಿಯೋ ಸ್ಕಿಪ್ ಮಾಡಲ್ದ, ಅಂದ್ರೆ ನಿಮ್ಗೆ ಗೊತ್ತಾಗ್ತೈತೆ ರೀ ಹೆಂಗೆ ಮಾಡೋದು ಅಂಥೇಳಿ. ನೋಡಿರಿ ನಾನೇ ಯಾವ ಥರ ಮಾಡ್ಕೊಂಡೀನಿ ರೀ. ಇವಾಗ ಎರಡು ಸೈಡ ಚಲೋತ್ತಂಗೆ ಬೇಯಿಸ್ಕೊಂಡ ನಂತರ ತಗೊಳ್ಳೋಣ್ರಿ. ನೋಡಿರಿ ಅದೇ ರೀತಿ ನಾನು ಇನ್ನೊಂದು ಉಳ್ಳಿ ತುಂಬುದ ತೋರ್ಸತ್ತೇನೆ ರೀ. ನೀವು ಈ ಥರ ಮಾಡ್ಕೊಂಡ್ರಂದ್ರೆ ಭಾರಿ ಈಸಿ ಆಗ್ತೈತೆ ರೀ. ಮತ್ತು ಉಳ್ಳಿ ತುಂಬಕ್ಕೆ ಬರ್ದಿಲ್ದವ್ರು ಸದ್ಯಕ್ಕೆ ತುಂಬ್ಕೋಬೋದು ರೀ, ಅಷ್ಟು ಚಂದ ಇದಾಗ್ತೈತೆ ರೀ. ನೋಡಿರಿ ಈ ಥರ ಎರಡು ಸೈಡ ಎಣ್ಣೆ ಹಚ್ಕೊಂಡು ನಾನಿಲ್ಲಿ ಲಟ್ಟಿಸ್ಕೊಳಕತ್ತೇನೆ ರೀ. ಏನೋ ಫಂಕ್ಷನ್ ಇದ್ದರೂ ನಾವು ಹೋಳ್ಗೆ ಅಂತ ಕಂಪಲ್ಸರಿ ಮಾಡತ್ತೇವೆ ರೀ. ನೋಡಿರಿ ಇಲ್ಲಿ ಎಷ್ಟು ಚಂದ ಬರಾಕತ್ತಾವು, ಭಾರಿ ಮಸ್ತ್ ಆಗ್ತಾವ್ರಿ ಹೋಳ್ಗೆ. ಮತ್ತು ಶಿಕರ್ನಿ ಇದ್ದಾಗಂತೂ ಭಾರಿ ಮಸ್ತ್ ಟೇಸ್ಟ್ ರೀ. ಶಿಕರ್ನಿ ಕಾಂಬಿನೇಷನ್ ಹೋಳ್ಗೆ ಕಾಂಬಿನೇಷನ್ ರೀ ಬೇರೆ ಲೆವೆಲ್ ಅದ ನೋಡಿರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ಎಷ್ಟು ಫ್ಲಫಿಯಾಗಿ ಬಂದವ್ರಿ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ರೀ, ಎಣ್ಣೆ ಹಚ್ಚಿದ ಹೋಳ್ಗೆ ಏನಾಗ್ತಾವ್ರಿ ಒಂದು ಸ್ವಲ್ಪ ಜಲ್ದಿನ ಖರಾಬ್ ಆಗ್ತಾವ್ರಿ, ಒಂದು 2-3 ದಿವ್ಸಿಗೆ ಅಂದ್ರೆ ರೀ. ಆದರೆ ಹಿಟ್ಟು ಹಚ್ಚಿದ್ದು ಹಂಗಲ್ರಿ, ಹಿಟ್ಟು ಹಚ್ಚಿದ್ದು ನೀವು ಒಂದು ವಾರ ಇಟ್ಕೊಂಡು ತಿಂದ್ರೂ ಏನೂ ಆಗೋದಿಲ್ಲ ರೀ. ಆದರೆ ಪೂರ ಹಿಟ್ಟು ಹಚ್ಚನ ಮಾಡ್ಕೋಬೇಕ್ರಿ ನೀವು, ಎಣ್ಣೆ ಒಂಚೂರು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿರಿ ಇಲ್ಲಿ ನಾನು ಹಿಟ್ಟು ಹಚ್ಕೊಂಡು ಹೆಂಗೆ ಮಾಡೋದಂತ ತೋರ್ಸಾಕತ್ತೀನಿ ರೀ. ಇವು ಸಹ ಫ್ಲಫಿಯಾಗಿ ಬಂದಿದ್ದು ರೀ. ನಾನು ಎಷ್ಟು ಈ ತೀಡಿ ಲಟ್ಟಿಸ್ರೂ ಏನೂ ಆಗೋದಿಲ್ಲ ನೋಡಿರಿ, ಭಾರಿ ಮಸ್ತ್ ಬಂದಿದ್ದು ರೀ. ಅದಕ್ಕೆ ರೀ ಪೂರ ವೀಡಿಯೋ ಸ್ಕಿಪ್ ಮಾಡಲ್ದ ನೋಡಂತ ಹೇಳೋದ್ರಿ. ನಾ ಹೇಳ್ದಂಗೆ ಟ್ರೈ ಮಾಡಿ ನೋಡಿರಿ, ಭಾರಿ ಮಸ್ತ್ ಬರ್ತಾವ್ರಿ. ನೋಡಿರಿ ಇದು ಸಹ ಎಷ್ಟು ಚಂದ ಉಬ್ಬಿ ಫ್ಲಫಿಯಾಗಿ ಬರಾಕತ್ತೈತೆ ರೀ. ಹೋಳ್ಗೆ ಮಾತ್ರ ಅಲ್ಟಿಮೇಟ್ ಆಗಿದ್ದು ರೀ, ಏನೂ ಹೇಳ್ದಂಗೆ ರೀ, ಅಷ್ಟು ಮಸ್ತಾಗಿದ್ದು ರೀ. ನಾನಿಲ್ಲಿ ಹೋಳ್ಗೆ ತುಪ್ಪ ಶಿಕರ್ನಿ ಕಾಂಬಿನೇಷನ್ ಜೋಡಿ ತಿಂದೇನಿ ರೀ. ಮತ್ತು ನಿಮ್ಗೇನಾದರೂ ಕಟ್ಟಿನ ಸಾರ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿರಿ. ನಿಮ್ಗೇನಾದರೂ ನನ್ನ ವೀಡಿಯೋಸ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಸಿಗೋಣಂತ ಇನ್ನೊಂದು ನ್ಯೂ ರೆಸಿಪಿ ಒಳಗೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.